सुर में गाना सीखिए पाधानीसा ऐप के साथ। AI पावर्ड पर्सनल म्यूजिक टीचर फ्रॉम सारेगामा। ಪರಲೋಕದಿಂದ ವರ ನೀಡಿ ನೀವು ಬರಗಾಲ ಪೀಡೆ ತರಲಾರದು ನೋವು. ಭೂಮಿಗೆ ಆ ಸ್ವರ್ಗ ತಂದೇವು, ಭೂಮಿಗೆ ಆ ಸ್ವರ್ಗ ತಂದೇವು. ನೆನೆದೇವು ನಿಮ್ಮ ಸಿರಿಪಾದವನ್ನ ಹರಸೀರಿ ನಮಗೆ ಶುಭವನ್ನ. ಪರಲೋಕದಿಂದ ವರ ನೀಡಿ ನೀವು ಬರಗಾಲ ಪೀಡೆ ತರಲಾರದು ನೋವು. ಭೂಮಿಗೆ ಆ ಸ್ವರ್ಗ ತಂದೇವು, ಭೂಮಿಗೆ ಆ ಸ್ವರ್ಗ ತಂದೇವು. ಬದುಕೆಲ್ಲ ಮಣ್ಣಿನಲ್ಲಿ ಶಕ್ತಿ ತೋಳಿನಲ್ಲಿ ಪರರ ಹಂಗು ನೀಗಿ ಮೆರೆಯ ಬಲ್ಲೆವಿಲ್ಲಿ. ಬದುಕೆಲ್ಲ ಮಣ್ಣಿನಲ್ಲಿ ಶಕ್ತಿ ತೋಳಿನಲ್ಲಿ ಪರರ ಹಂಗು ನೀಗಿ ಮೆರೆಯ ಬಲ್ಲೆವಿಲ್ಲಿ. ಈ ನಮ್ಮ ತಾಯಿಯ ಕಾಮಧೇನು ಜೊತೆಗಾರ ಬಸವ ಉಸಿರಾಗಿರೇ ಇನ್ನು. ಭೂಮಿಗೆ ಆ ಸ್ವರ್ಗ ತಂದೇವು, ಭೂಮಿಗೆ ಆ ಸ್ವರ್ಗ ತಂದೇವು. ನೆನೆದೇವು ನಿಮ್ಮ ಸಿರಿಪಾದವನ್ನ ಹರಸೀರಿ ನಮಗೆ ಶುಭವನ್ನ. ಪರಲೋಕದಿಂದ ವರ ನೀಡಿ ನೀವು ಬರಗಾಲ ಪೀಡೆ ತರಲಾರದು ನೋವು. ಭೂಮಿಗೆ ಆ ಸ್ವರ್ಗ ತಂದೇವು, ಭೂಮಿಗೆ ಆ ಸ್ವರ್ಗ ತಂದೇವು. ಓಹೋ ಮೈ ಬಗ್ಗಿ ದುಡಿದೆವು ನಾವು, ನಮ್ಮ ಕೈಯೆಲ್ಲ ಕೆಸರಾದವು. ಹೊಸ ಈ ಬಾಳ ಆಹಾದಿ ಹಾಕೇವು, ಗೆಲ್ಲುವೆವು ಎಂದೆಂದು ಹಿಂದಾಗೆವು. ನಮ್ಮ ಬಾಳೆಲ್ಲ ಬಂಗಾರವು. ಮೈ ಬಗ್ಗಿ ದುಡಿದೆವು ನಾವು, ನಮ್ಮ ಕೈಯೆಲ್ಲ ಕೆಸರಾದವು, ನಮ್ಮ ಕೈಯೆಲ್ಲ ಕೆಸರಾದವು. ನನ್ನ ಕೈ ಮೇಲೆ ಕೈ ಹಾಕು ಅಣ್ಣಯ್ಯ, ಇದು ದೇವರಾಣೆ ಸುಳ್ಳಲ್ಲ ಅಮ್ಮಯ್ಯ. ದಿಟವಾಗಿ ನಿನ್ನ ಮಾತು ದಿನ ದಿನ ಸಿಹಿ ಸಿಹಿ ನಮಗೆ ಜಯ. ಮೈ ಬಗ್ಗಿ ದುಡಿದೆವು ನಾವು, ನಮ್ಮ ಕೈಯೆಲ್ಲ ಕೆಸರಾದವು, ನಮ್ಮ ಕೈಯೆಲ್ಲ ಕೆಸರಾದವು. ಹೈ ದೊರೆಯಾಗಿ 100 ಕಾಲ ಬಾಳಬೇಕು ಚನ್ನರ ಚೆನ್ನ. ದೊರೆಯಾಗಿ 100 ಕಾಲ ಬಾಳಬೇಕು ಚನ್ನರ ಚೆನ್ನ. ನೊರೆ ಹಾಲು ಜೇನಿನಂತೆ ಸೇರಬೇಕು ಮಲ್ಲಿಗೆ ಹೂವೆ, ನೊರೆ ಹಾಲು ಜೇನಿನಂತೆ ಸೇರಬೇಕು ಮಲ್ಲಿಗೆ ಹೂವೆ. ಮನದನ್ನ ಮಾರಾಯ ಊರಿಗೆಲ್ಲ ಮುಂದಾಗಬೇಕು. ಅಲ್ಲರವಲ್ಲ ಅದೆರಡಲು ಕಳೆದು ತೋರಬೇಕು ಬಾಳವೆಲ್ಲ. ಭೂಮಿಗೆ ಆ ಸ್ವರ್ಗ ತಂದೇವು. ನೆನೆದೇವು ನಿಮ್ಮ ಸಿರಿಪಾದವನ್ನ ಹರಸೀರಿ ನಮಗೆ ಶುಭವನ್ನ. ಪರಲೋಕದಿಂದ ವರ ನೀಡ ನೀವು ಬರಗಾಲ ಪೀಡೆ ತರಲಾರದು ನಾವು. ಭೂಮಿಗೆ ಆ ಸ್ವರ್ಗ ತಂದೇವು, ಭೂಮಿಗೆ ಆ ಸ್ವರ್ಗ ತಂದೇವು. ಅಳುತಿಹುದು ಮಾನವತೆ, ನಗುತಿಹುದು ದಾನವತೆ. ಸೋತೆಯ ಅಧರ್ಮಕ್ಕೆ ಧರ್ಮ ದೇವತೆ, ಓ ಧರ್ಮ ದೇವತೆ, ಓ ಧರ್ಮ ದೇವತೆ. ಅಳುತಿಹುದು ಮಾನವತೆ, ನಗುತಿಹುದು ದಾನವತೆ. ಸೋತೆಯ ಅಧರ್ಮಕ್ಕೆ ಧರ್ಮ ದೇವತೆ, ಓ ಧರ್ಮ ದೇವತೆ. ಅಳುತಿಹುದು ಮಾನವತೆ, ನಗುತಿಹುದು ದಾನವತೆ. ಸೋತೆಯ ಅಧರ್ಮಕ್ಕೆ ಧರ್ಮ ದೇವತೆ, ಓ ಧರ್ಮ ದೇವತೆ.
ಮಗಳು ಮೆರೆಯುತ್ತಿರೆ ವೇಷದಲ್ಲಿ ಗೋರಿನ ಶತ್ರುವು ಇರುವನು ರೂಪದಲ್ಲಿ ಮಿತ್ರನ ಹುಡುಕುವೆಯ ಅಮೃತವ ಹಲ್ಲಿನಲ್ಲಿ ಹಾವಿನ ಯಾಗಿಗಳಿಗೆ ಎಲ್ಲಿದೆ ಜಗದಿ ಮಾನ್ಯತೆ ಸೋತೆಯ ಅಧರ್ಮಕ್ಕೆ ಧರ್ಮ ದೇವತೆ ಓ ಧರ್ಮ ದೇವತೆ ಸ್ವಾರ್ಥರಹಿತ ಜನರಿಗೆ ಸ್ವಾರ್ಥಿಗಳ ಕಾಟವೇ ಲೋಕವೆಲ್ಲ ತುಂಬಿರೆ ವಂಚಕರ ಆಟವೇ ನ್ಯಾಯವನ್ನು ನಂಬಿಹ ಜನಕ್ಕೆ ನ್ಯಾಯ ಬೇಡವೇ ಎಂದು ಜಗವ ಕೇಳುತ್ತಿರಲು ಇಂದು ನೀತಿ ದೇವತೆ ಸೋತೆಯ ಅಧರ್ಮಕ್ಕೆ ಧರ್ಮ ದೇವತೆ ಓ ಧರ್ಮ ದೇವತೆ ಒಂದು ಮನೆಯ ಉರುಳಿಸಿ ತಾನು ಮಹಡಿ ಕಟ್ಟುವ ತಾನು ಮಾತ್ರ ಉಳಿಯಲು ಪರರ ತಲೆಯ ಮೆಟ್ಟುವ ಪರರ ಸುಖವ ಅಳಿಸುತ್ತ ತನ್ನ ಸುಖವ ಬೆಳೆಸುವ ವಂಚಕರ ಆಶ್ರಯದಿ ಬೆಳೆಯುತ್ತಿರೆ ಧೂರ್ತತೆ ಸೋತೆಯ ಅಧರ್ಮಕ್ಕೆ ಧರ್ಮ ದೇವತೆ ಓ ಧರ್ಮ ದೇವತೆ ಏಕೋ ಏನೋ ಹಾಡುವ ಆಸೆ ಹೃದಯಕ್ಕೆ ಬಂದಿದೆ ಏಕೋ ಏನೋ ಹಾಡುವ ಆಸೆ ಹೃದಯಕ್ಕೆ ಬಂದಿದೆ ಅದೇನೋ ಅರಿಯೇ ಒಂದು ತಿಳಿಯೇ ಹರುಷ ತುಂಬಿದೆ ಏಕೋ ಏನೋ ಹಾಡುವ ಆಸೆ ಹೃದಯಕ್ಕೆ ಬಂದಿದೆ ನಿನ್ನಾಯಿ ಚೆಲುವ ನಗುವ ಮೊಗವ ಸೊಬಗನು ಕಂಡೆ ನಿನ್ನಾಯಿ ತನುವ ಕಾಂತಿ ತರುವ ಮೋಹದಿ ನಿಂದೆ ಬಳಿಗೆ ಬಂದೆ ನನ್ನೆ ಮರೆತೆ ಬಾಳ ಸುಖದ ಪ್ರೇಮ ಗೀತೆ ಇಂದು ಏಕೋ ಏನೋ ಹಾಡುವ ಆಸೆ ಹೃದಯಕ್ಕೆ ಬಂದಿದೆ ಮಧುರ ನುಡಿಯ ಮೋಡಿಗೆ ಸಿಲುಕಿ ನಿನ್ನಾಯಿ ಸನಿಯ ತಂದ ಸಿಹಿಯ ಬಯಕೆಯೂ ಕೆಣಕಿ ನಿನ್ನಾಯಿ ನಡೆಯ ಮಧುರ ನುಡಿಯ ಮೋಡಿಗೆ ಸಿಲುಕಿ ನಿನ್ನಾಯಿ ಸನಿಯ ತಂದ ಸಿಹಿಯ ಬಯಕೆಯೂ ಕೆಣಕಿ ಮಿಲನ ತಂದ ಸಲಿಗೆಯುದ ಒಲವು ತಂದ ಸರಸದಿಂದ ಬಂದೆ ಏಕೋ ಏನೋ ಹಾಡುವ ಆಸೆ ಹೃದಯಕ್ಕೆ ಬಂದಿದೆ ಗಂಗಮ್ಮ
ನಿನ್ನ ಕಣ್ಣೇಟು ಜೋರಾಗಿ, ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ನಡುಗಿದೆ ಗಡಗಡ ಗಂಗಮ್ಮ. ನನ್ನ ಎದೆಯಲ್ಲಿ ಡವ 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 ಕೇಳಮ್ಮ, ನನ್ನ ಎದೆಯಲ್ಲಿ ಡವ 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 ಕೇಳಮ್ಮ. ತುಂಬಿದ ಯೌವನ ಹಾರಕ್ಕೆ ನಿನ್ನ ಬಳುಕುವ ನಡು ಹುಡುಕುವ ಮುನ್ನ ಮೆಲ್ಲಗೆ ಹತ್ತಿರ ಬಾರಮ್ಮ, ನಿನ್ನ ಬಿಟ್ಟಿರಲಾರೇನ ಗಂಗಮ್ಮ. ಮೋಡದ ಮರೆಯ ಚಂದಿರ ಚಂದ, ಸೆರಗಿನ ಮರೆಯ ಚೆಲುವೆ ಅಂದ, ಮೆತ್ತನೆ ಹೂರಾಶಿ ಗಂಗಮ್ಮ, ಹಾಸಿ ಮುತ್ತಿನ ಸರ ಕೊಡುವೆ ಬಾರಮ್ಮ. ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ನಡುಗಿದೆ ಗಡಗಡ ಗಂಗಮ್ಮ, ನನ್ನ ಎದೆಯಲ್ಲಿ ಡವ 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 ಕೇಳಮ್ಮ, ನನ್ನ ಎದೆಯಲ್ಲಿ ಡವ 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 ಕೇಳಮ್ಮ ಗಂಗಮ್ಮ. ಏನಮ್ಮ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ತಮಸೋ ಮಾ ನಿನ್ನ
ಸುಕುಮಾರ್ರಿ ಕೇಳ್ರಿ, ಇವನು ಯಾರು ಅಂತ ತಿಳಿದ್ರೆ ನೀವೀಗ್ಲೇ ಇಲ್ಲಿಂದ ಪರಾರಿ. ಶ್ರೀಗಂಧದ ನಾಡು ನಮ್ಮೂರು, ಶ್ರೀಗಂಧದ ನಾಡು ನಮ್ಮೂರು, ಚಾಮುಂಡಿಯ ಬೀಡು ನಮ್ಮೂರು, ಕಸ್ತೂರಿ ಮಾತಿನ ತವರೂರು, ಕನ್ನಡ ಜಾಣರು ನಮ್ಮೂರು. ಬಲ್ಲೆಯೇನೆ ಕೊಬ್ಬಿ ನಿಂತ ಹೆಣ್ಣೆ, ಇಲ್ಲಿ ಬಾರೆ ದಸಪೂರಿ ಮಾವಿನ ಹಣ್ಣೆ, ಇಲ್ಲಿ ಬಾರೆ ದಸಪೂರಿ ಮಾವಿನ ಹಣ್ಣೆ. ವಾದ ಬೇಕಾದರೆ ವಾದ ಮಾಡು, ವಿನೋದ ಬೇಕಾದರೆ ಮಾಡ್ತೀನಿ ನೋಡು. ಬಲ್ಲೆಯೇನೆ ಕೊಬ್ಬಿ ನಿಂತ ಹೆಣ್ಣೆ. ಮೊದಲು ಇದಕ್ಕೂತ್ರ ಹೇಳು. ಕಪ್ಪುಂಟು ಕಸ್ತೂರಿ ಅಂತೂ ಅಲ್ಲ, ಬಿಳುಪುಂಟು ಸುಣ್ಣ ಬೆಣ್ಣೆ ಅಲ್ಲ, ನೀರುಂಟು ಬಾವಿ ಅಲ್ಲ, ರೆಕ್ಕೆ ಉಂಟು ಪಕ್ಷಿ ಅಲ್ಲ. ಏನು ಕಣ್ಣು? ಈಗ ನಾನ್ ಕೇಳ್ತೀನಿ, ಹೇಳಿ. ಕೇಳು. ನೆರಳಾಗಿರುವುದು ಜನಗಳಿಗೆ ಛತ್ರಿಯಲ್ಲ, ಬೆಳಕಾಗಿರುವುದು ಪೌರರಿಗೆ ದೀಪವಲ್ಲ, ಪರಮಾಪ್ತನು ಸಂಚಾರಿಗೆ ದಾರಿಯಲ್ಲ, ದುರುಳರ ನೋಡುವ ಕಾತುರ ಅದಕ್ಕೆ ಕಣ್ಣಲ್ಲ ಕಣ್ಣಲ್ಲ. ಏನು ಏನೇ ಏನೇ ಸೋತ್ರ ಪೊಲೀಸ್. ತುಟಿಯ ಮೇಲೆ ತುಂಟ ಕಿರುನಗೆ, ಕೆನ್ನೆ ತುಂಬ ಕೆಂಡ ಸಂಪಿಗೆ, ಈ ಬಗೆ ಹೊಸ ಬಗೆ ಹೊಸ ಬಗೆ.
ತುಟಿಯ ಮೇಲೆ ತುಂಟ ಕಿರುನಗೆ ಕೆನ್ನೆ ತುಂಬ ಕೆಂಡ ಸಂಪಿಗೆ ಎದೆಯ ಬೇಸಗೆ ಈ ಬಗೆ ಹೊಸ ಬಗೆ ಹೊಸ ಬಗೆ ಬಂದ ಒಲವಿನಂದ ಈ ಸವಿ ಬಂಧ ಬಿಡಿಸಲಾರದಂಥ ಒಗಟು ಪ್ರೇಮದ ನಂಟು ತುಂಬಿ ಬಂದ ಒಲವಿನಂದ ಈ ಸವಿ ಬಂಧ ಬಿಡಿಸಲಾರದಂಥ ಒಗಟು ಪ್ರೇಮದ ನಂಟು ಅಲ್ಲೇ ಕೌಶಲ ಅಲ್ಲೇ ತಳಮಳ ಚಿಗುರೆ ಪ್ರೇಮ ಸಂಭ್ರಮ ಒಗದು ಸಂಯಮ ತುಟಿಯ ಮೇಲೆ ತುಂಟ ಕಿರುನಗೆ ಎಣ್ಣೆ ತುಂಬ ಕೆಂಡ ಸಂಪಿಗೆ ಈ ಬಗೆ ಹೊಸ ಬಗೆ ಹೊಸ ಬಗೆ ಹಲೋ ಡಾಕ್ಟರ್, ಆಗ್ಲೇ ವಿಸಿಟಿಂಗ್ ಹೋಗ್ಬಿಟ್ರಾ? ಸರಿ, ಬಂದ ತಕ್ಷಣ ರಾ ಕುಪ್ಸ್ವಾಮಿ ಅವ್ರ ಮನೆಯಿಂದ ಫೋನ್ ಮಾಡಿದ್ರು ಅಂತ ಹೇಳ್ತೀರಾ? ಹೌದು ಹೌದು, ಸ್ಟೋರಿ ರೈಟರ್ ರಾಕು ಅವ್ರ ಮನೆನೇ. ನಾನು ಅವ್ರ ಹೆಂಡತಿ ಅನ್ಕೊಂಡ ಮಾತಾಡ್ತಾ ಇರೋದು. ಖಂಡಿತ ಹೇಳಿ, ಬಹಳ ಅರ್ಜೆಂಟು. ಡಾಕ್ಟರ್ ಇದಾರಾ? ಬಾತ್ರೂಮ್ ಇದಾರಾ? ಮಗುಗ್ ಮೈ ಹುಷಾರಿಲ್ಲ. ಸ್ಟೋರಿ ರೈಟರ್ ರಾಕು ಅವ್ರ ಮನೆಯಿಂದ ಫೋನ್ ಮಾಡಿದ್ರು, ತಕ್ಷಣ ಬರ್ಬೇಕಂತೆ ಅಂತ ಹೇಳ್ತೀರಾ? ಮರಿಬೇಡಿ, ತುಂಬಾ ಅರ್ಜೆಂಟು. ಈಗೇನ್ ಮಾಡೋದು? ಒಬ್ಬ ಡಾಕ್ಟರ್ ಸಿಕ್ಲಿಲ್ವಲ್ಲ. ಮುಂದಿಲ್ ಬಿದ್ದು ಮಾದ್ರ ಯಾರು? ಒಳ್ಳೆ ಡಾಕ್ಟ್ರು. ಮೊನ್ನೆ ನಾನು ಕೂಸು ಜ್ವರ ಬಂದಾಗ ಒಂದೇ ಇಂಜೆಕ್ಷನ್ ಚುಚ್ಚಾಗಳ್ತು, ಚುಚ್ಚಿದ್ಮೇಲೆ ನಗ್ತು. ಕರ್ಕೊಂಡ ಮತ್ತೆ ಕರ್ಕೊಂಬತ್ತೀನಿ. ಗಂಟೆ 8:30 ಆಯ್ತು. ಆ ಡಾಕ್ಟರ್ ವಿಸಿಟಿಂಗ್ ಹೊರಟೋಗ್ಬಿಟ್ಟಿದ್ರೆ ಅಯ್ಯೋ, ನನ್ ಬುದ್ಧಿ ಹೇಗಿಷ್ಟು ರೀ. ಹೇಳ್ರಿ ಮೇಲೆ ಎದ್ರು. ರಾತ್ರಿಯಿಂದ ಮಗು ಒಂದೇ ಸಮ ಜ್ವರ. ಹೋಗಿ ಡಾಕ್ಟರ್ ಕರ್ಕೊಂಡು ಬರೋದ್ ಬಿಟ್ಟು ಕಾದಂಬರಿ ಬರೀತಾ ಕೂತಿದ್ದಾರೆ. ನಮಸ್ಕಾರ. ಮಗು ಹುಷಾರಿಲ್ಲ ಅಂತ ಫೋನ್ ಮಾಡಿದ್ರು, ಅದಕ್ಕೋಸ್ಕರ ಬಂದೆ. ನಂಗೂ ಹೇಳಿ ಕಳಿಸಿದ್ರಲ್ಲ ಸಿದ್ದಿನ ಕೈಯಲ್ಲಿ. ಹಾಗಾದ್ರೆ ನೀವೇ ನೋಡ್ಬಿಡಿ ಇವಾಗ. ಅಯ್ಯೋ, ಈಗ ಯಾಕೋ ಇಬ್ರು ಬಂದ್ಬಿಟ್ಟಿದ್ರಲ್ಲ ಸ್ವಾಮಿ, ಇಬ್ರು ಬಂದ್ ನೋಡ್ಬೋದು. ಹಾಗೆ ಮಾಡೋಣ. ಡಾಕ್ಟರ್, ಕ್ರಿಕೆಟ್ ಮ್ಯಾಚ್ ಹೋಗಿದ್ದೆ ಬಾಂಬೆಗೆ. ಮಳೆಯಲ್ಲಿ ಸ್ವಲ್ಪ ನೆಂದು ಬಿಟ್ಟೆ. ರಾತ್ರಿ ಲೈಟ್ ಆಗಿ ಒಂದಿಷ್ಟು ಫೀವರ್ ಇತ್ತು ಅಂತ ಕಾಣುತ್ತೆ. ನೋಡಿ ಎಷ್ಟು ಗಾಬರಿ ಆಗ್ಬಿಡ್ತಾಳೆ ನೋಡಿ ನಮ್ಮಮ್ಮ. ಅಯ್ಯೋ, ಅವ್ನ್ ಮಾತನಾಡಿ. ರಾತ್ರಿ ಎಲ್ಲ ಒಂದೇ ಜ್ವರ. ಚೆನ್ನಾಗಿ ಚೆಕಪ್ ಮಾಡ್ಬೇಡಿ ಡಾಕ್ಟ್ರೆ ಒಂದ್ಸಲ. ಹೌದೌದು, ಒಂದ್ಸಲ ಚೆಕಪ್ ಮಾಡೋದು ಒಳ್ಳೇದು. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಇಂಜೆಕ್ಷನ್ ಮಾತ್ರ ಕೊಡ್ಬೇಡಿ. ನಾನು ಹೇಳಿದ್ದೀನಿ ಮಗು. ಹೇಳಿದ್ಯಮ್ಮ? ಹಾಗಿದ್ರೆ ನೋಡ್ಕೊಳ್ಳಿಪ್ಪ. ಡಾಕ್ಟರ್ ಕರ್ಕೊಂಡು ಬಂದಿದ್ದೆ ನೋಡಿ. ಗುಡ್ ಮಾರ್ನಿಂಗ್ ಡಾಕ್ಟರ್. ಮಾರ್ನಿಂಗ್ ಕುಮಾರ್. ಆ ಡಾಕ್ಟರ್ಸ್ ಬಂದ್ರು, ನನ್ನ ನಾಲ್ಗೆ ನೋಡಿದ್ರು, ಕಣ್ಣು ನೋಡಿದ್ರು. ತಾವು ಅದನ್ನೇ ನೋಡ್ತೀರಾ? ರೆಡಿ ಡಾಕ್ಟರ್, ಹೇಗೂ ಬರೋರು ಬಂದಿದ್ದೀರಿ. ಮೊದಲು ನಮ್ಮ ಅಮ್ಮನ ಬಿಪಿ ಚೆಕ್ ಮಾಡಿ. ಕುಮಾರ್, ನಿಮ್ ತಂದೆ ನಿಮ್ಗೆ ಹುಷಾರಿಲ್ಲ ಅಂತ ತಕ್ಷಣ ಅನ್ಕೊಂಡೆ ಮೊದಲು ನಿಮ್ಮ ಅಮ್ಮನ ಬಿಪಿ ಚೆಕ್ ಮಾಡ್ಬೇಕು ಅಂತ. ಅದಕ್ಕೆ ಎಲ್ಲ ರೆಡಿಯಾಗಿ ಬಂದೇನೆ. ಬನ್ನಿಮ್ಮ, ಅನ್ಕೊಡಮ್ಮ. ನನ್ಗೇನಾಗಿದೆ? ಏನಾಗಿಲ್ಲ, ಕೂತ್ಕೊಳ್ಳಿ. ಚೆನ್ನಾಗಿದ್ದೀನಿ. ನಾನು ಇಂಜೆಕ್ಷನ್ ಕೊಡ್ತೀನಿ, ಬಿಪಿ ಚೆಕ್ ಮಾಡ್ತೀನಿ ಮತ್ತೆ. ತಾವು ಕೂತ್ಕೊಳ್ಳಿ. ಥ್ಯಾಂಕ್ ಯು ಕುಮಾರ್. ಕುಮಾರ್, ನಿಮ್ ತಾಯಿ ಸ್ವಲ್ಪ ರೆಸ್ಟ್ ಕೊಡ್ಬೇಕಪ್ಪ. ನೀವು ತಗೋತಾಳೆ. ಪಲ್ಟಿ ಹೊಡಿಯೋ ಬೊಂಬೆಗೆ ಕೀ ಕೊಟ್ಟು ತಳ್ಳಿಬಿಟ್ಟಿದ್ದಾನೆ ಆ ಬ್ರಹ್ಮ. ಇದೆಲ್ಲಿ ಸುಮ್ಮನೆ ಇರುತ್ತೆ. ಹೌದು, ನಾನ್ ಪಟ್ಟಿ ಹೊಡಿತೀನಿ, ಇವ್ರು ಲಾಗ ಹಾಕ್ತಾರೆ. ನಾನು ಬಾಯ್ ಬಡ್ಕೋತೀನಿ. ಏನಮ್ಮ ನೀನು? ಕುಮಾರ್, ನಿಮ್ ಸಂಸಾರ ನೋಡಿದ್ರೆ ನಂಗೆ ನಿಜವಾಗ್ಲೂ ಹೊಟ್ಟೆ ಕಿಚ್ಚಪ್ಪ. ಎಷ್ಟು ಸಂತೋಷವಾಗಿರ್ತಾರ, ಎಷ್ಟು ಆನಂದವಾಗಿರ್ತಾರ. ಸ್ವರ್ಗ ಅಂದ್ರೆ ಇದೆ. ಅಮ್ಮ ನಗ್ತಾ ಇರ್ಬೇಕು ಯಾವಾಗ್ಲೂ ಈ ಮನೇಲಿ. ಆವಾಗ್ಲೇ ಇದು ಸ್ವರ್ಗ ಡಾಕ್ಟರ್. ಹಲೋ ಕುಮಾರ್, ಕಂಗ್ರಾಚುಲೇಷನ್. ಅದೇನೆ ಕಂಗ್ರಾಚುಲೇಷನ್. ಪಾಪ ಏನು ಗೊತ್ತಿಲ್ಲ ನಿನ್ಗೆ. ಸಾಮಾನ್ಯವಾಗಿ ಲೇಡೀಸೇ ಮಾಡ್ಲು ಸಹ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೆ. ನಿನ್ನ ನೋಡಿದ್ಮೇಲೆ ಗಂಡಸರು ಮಾಡ್ಲು ಸಹ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಂಡೆ. ಅದೇ ಸ್ಟೈಲು, ಅದೇ ಪೋಸು. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಬ್ಯೂಟಿಫುಲ್ ಕಣೆ. ಏನೇ ಅದು ಬ್ಯೂಟಿಫುಲ್?
ಸರಿಯಾಗಿ ಹೇಳ್ರೆ ನಿಮ್ ಮಾತೊಂದು ಅರ್ಥ ಆಗ್ತಾ ಇಲ್ಲ ನನಗೆ. ಹೋಗಿ ಆ ಗ್ಯಾಲರಿ ನೋಡು, ಗೊತ್ತಾಗುತ್ತೆ. ನಮಸ್ಕಾರ ರೀ, ನಾವಿಲ್ಲಿ ಮ್ಯಾನೇಜರ್ ರೀ. ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಈ ಪೇಂಟಿಂಗ್ಸ್ ನೆಲ್ಲ ಪರ್ಚೇಸ್ ಮಾಡ್ಬೇಕು ಅಂತ ಇದ್ದೆ. ಇದೆಲ್ಲ ಕೊಡೋದ್ರಿ, ಇದು ಸಾವಿರಾರು ಜನ ನೋಡಿ ಸಂತೋಷ ಪಡಬೇಕು ಅಂತ ಹೊಣಿಲಿ ಎಕ್ಸಿಬಿಷನ್ ಇಟ್ಟಿರೋದ್ರಿ ಸಾಹೇಬ್ರ. ಯಾರಿದು ಮಾಲಾ ಅನ್ನೋರು? ಇವರೆಲ್ಲಿದ್ದಾರೆ? ಇವರ ಅಡ್ರೆಸ್ ಸ್ವಲ್ಪ ಕೊಡ್ತೀರಾ? ಅದು ಬೇಕಾ? ಯಾರು ಬೇಕಾಗಿತ್ತು? ಮಿಸ್ ಮಾಲಾ ಇದಾರಾ? ಮಾಲಾನ ಒಳಗಿದ್ದಾರೆ, ಬನ್ನಿ. ಮಿಸ್ಟರ್, ಕೂತ್ಕೊಳ್ಳಿ. ಥ್ಯಾಂಕ್ಸ್. ನಾನು ಕೂತ್ಕೊಳ್ಳೋದಕ್ಕೆ ಬಂದಿಲ್ಲ, ಮಾಲಾನ್ ಕರೀರಿ. ನಾನೇ ಮಾಲಾ. ನಗಬೇಡಿ ನೀವು. ಯಾಕೆ? ನಗೋಕು ನಿಮ್ ಲೆಸನ್ ತಗೋಬೇಕೇನು? ಎಷ್ಟು ಧೈರ್ಯ ನಿಮಗೆ? ಏನ್ ಅನ್ಕೊಂಡ್ಬಿಟ್ಟಿದ್ದೀರಿ ನೀವು? ನನ್ನ ಏನ್ ಅನ್ಕೋಬೇಕು ಹೇಳಿ? ಯಾರು ಪರ್ಮಿಷನ್ ತಗೊಂಡು ನನ್ನ ಪೇಂಟಿಂಗ್ ಮಾಡಿದ್ರಿ ನೀವು? ಮಿಸ್ಟರ್, ನಾನೊಬ್ಳ ಆರ್ಟಿಸ್ಟ್. ಗುಲಾಬಿ ಹೂ ನೋಡ್ತೀನಿ, ಬೇಕು ಅಂದ್ರೆ ಪೇಂಟ್ ಮಾಡ್ತೀನಿ. ಮಾಡ್ಕೊಂಡು ಹೋಗಿ. ಸನ್ರೈಸ್ ನೋಡ್ತೀನಿ, ಸಂತೋಷ ಆದ್ರೆ ಅದನ್ನು ಬರೀತೀನಿ. ಮಾಡ್ಕೊಂಡು ಹೋಗ್ರಿ. ಹಾಗೆ ನಿಮ್ಮನ್ನ ನೋಡ್ದೆ, ಇಷ್ಟ ಆಯ್ತು, ಸ್ಕೆಚ್ ಹಾಕಿದೆ. ಹಾಕೊಂಡು ಹೋಗಿ. ಅರೆ, ನನ್ನ ಸ್ಕೆಚ್ ಹಾಕೋದಕ್ಕೆ ನೀವ್ ಯಾರ್ರಿ? ಇಷ್ಟಿದ್ರು ತಾಯಿಗಿನ್ನು ಮಗುನೆ ಅಂತ ನನ್ನ ತೊಟ್ಲಲ್ಲಿ ಮಲಗಿಸಿ ನಮ್ ತಾಯಿ ಕೈನಲ್ಲಿ ಫೀಡಿಂಗ್ ಮಾಡ್ಲು ಕೊಟ್ಟಿದ್ರಲ್ಲ, ಇದು ನನ್ನ ಇನ್ಸಲ್ಟ್ ಮಾಡೋ ತರ ತಾನೆ. ನಾನ್ ಯಾಕೆ ನಿಮ್ಮನ್ನ ಇನ್ಸಲ್ಟ್ ಮಾಡ್ಲಿ? ದಿನ ಬೆಳಗಾದ್ರೆ ನಿಮ್ ತಾಯಿ ನಿಮ್ಮನ್ನ ಮಗು ಮಗು ಅಂತ ಕೂಗೋದನ್ನ ಕೇಳುತ್ತಿದ್ದೆ. ಆ ತಾಯಿ ದೃಷ್ಟಿಯಲ್ಲಿ ನೀವ್ ಹೇಗ್ ಕಾಣಬಹುದು ಅಂತ ಇಮ್ಯಾಜಿನೇಷನ್ ಬಂತು, ಬರದೆ. ಅದನ್ನ ಎಕ್ಸಿಬಿಷನ್ ಅಲ್ಲಿ ಹಾಕಿಟ್ರಿ. ಫಾರ್ ಯುವರ್ ಇನ್ಫಾರ್ಮೇಶನ್, ದಟ್ ಪೇಂಟಿಂಗ್ ಗಾಟ್ ದ ಫಸ್ಟ್ ಪ್ರೈಸ್. ಅದನ್ನ ಮನೆಯಲ್ಲಿ ಇಟ್ಕೊಂಡಿದ್ದಿದ್ರೆ ಈ ಅವಾರ್ಡ್ ಸಿಗ್ತಾ ಇತ್ತಾ? ಐ ವಾಂಟ್ ಟು ಬೈ ಆಲ್ ದ ಪೇಂಟಿಂಗ್. ಐ ಆಮ್ ಸಾರಿ ಮಿಸ್ಟರ್, ನಾನು ಅದನ್ನ ನನ್ನ ಮದುವೆ ಆಗೋವರಿಗೆ ಪ್ರೆಸೆಂಟ್ ಮಾಡಬೇಕು ಅಂತ ಪ್ರಿಸರ್ವ್ ಮಾಡಿಟ್ಟಿದ್ದೀನಿ. ಇದೇ ಕೊನೆ, ಲಾಸ್ಟ್ ವಾರ್ನಿಂಗ್ ನಿಮಗೆ. ಇನ್ನೊಂದ್ಸಲ ನನ್ನ ಫಿಗರ್ನ ನೀವೇನಾದ್ರೂ ಬರೆದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಏನ್ರಿ ಮಾಡ್ತೀರಿ? ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ ಅಂತ ಕೇಳ್ತೀರಾ ನೀವು ನನ್ನ? ನಾನೊಬ್ಳು ಆರ್ಟಿಸ್ಟ್. ಸುಂದರವಾಗಿರೋ ವಸ್ತು ಎಲ್ ಕಂಡ್ರು ಬಣ್ಣದಲ್ಲಿ ಸೆರೆ ಹಿಡಿಯೋದು ನನ್ನ ಹಾಬಿ. ನಿಮ್ ಬೊಂಬೆ ನಾನ್ ಬರೆದಿದ್ದು ತಪ್ಪು ಅಂತ ನೀವು ಅನ್ನೋ ಆಗಿದ್ರೆ, ನೀವಿಷ್ಟು ಸುಂದರವಾಗಿ ಲಕ್ಷಣವಾಗಿ ಮುದ್ದಾಗಿರೋದೇ ತಪ್ಪು. ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ಯಮ್ಮ. ನಮಸ್ಕಾರಮ್ಮ. ನಿಮ್ ಹೆಸರೇನು? ಮಾಲಾ. ನೀವ್ ಈ ಮನೆಗ್ ಬಂದು ಎಷ್ಟು ದಿನ ಆಯ್ತು? ಈ ತಿಂಗಳಲ್ಲೇ ನಾವು ಬಂದಿದ್ದು. ಹೌದಾ? ಮತ್ತೆ ಒಂದಿನಾನು ನಾನು ನೋಡ್ಲಿಲ್ವಲ್ಲ. ಇವತ್ತು ನಾನು ಎದ್ದಿದ್ದು ಲೇಟ್ ಅಮ್ಮ. ಇಲ್ದಿದ್ರೆ ಇಷ್ಟೊತ್ತಿಗೆ ಅಡಿಗೆ ಕೆಲಸ ಕೊಟ್ಟೋಗ್ತೀನಿ. ಅಡಿಗೆ ನೀನೇ ಮಾಡ್ತೀಯಮ್ಮ? ಹಾ, ಬೆಳಿಗ್ಗೆ ಹೊತ್ತು ಮನೆ ಮುಂದೆ ನೀರ್ ಹಾಕಿ ರಂಗೋಲಿ ಹಾಕ್ತೀನಿ, ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ತೀನಿ, ಅಡಿಗೆ ಕೆಲಸ ಮಾಡ್ತೀನಿ, ಬಟ್ಟೆ ಒಗೆದು ಇಸ್ತ್ರಿ ಮಾಡ್ತೀನಿ. ಆಹಾ, ಎಲ್ಲಾ ಕೆಲ್ಸ ನೀನೇ ಮಾಡ್ತೀಯನಮ್ಮ? ಹೌದಮ್ಮ. ನಿಮ್ ಮನೇಲಿ ಬೇರೆ ಯಾರಿದ್ದಾರೆ? ನಾನು, ನನ್ ತಂದೆ. ನಿಮ್ ತಾಯಿ? ನನಗ್ ತಾಯಿ ಇಲ್ಲಮ್ಮ. ಕೂಡ ಹುಟ್ಟಿದವರು ಯಾರು ಇಲ್ಲ, ನಾನೊಬ್ಳೆ. ಒಳ್ಳೆ ನರ್ತೆ ಕಲ್ತ್ಕೊಂಡಿದ್ಯಮ್ಮ. ನಾನ್ ಬರ್ತೀನಿಮ್ಮ. ನೋಡು, ನಾಳೆ ಶುಕ್ರವಾರ ನಮ್ ಮನೆಗ್ ಬಂದು ದೇವ್ರ ಮನೇಲಿ ರಂಗೋಲಿ ಇಟ್ಕೊಡ್ತೀಯನಮ್ಮ? ಶುಕ್ರವಾರ ಏನಮ್ಮ, ದಿನ ಬೇಕಾದ್ರೆ ಇಟ್ಕೊಡ್ತೀನಿ. ಕಿಟಕಿಯಿಂದ ಒಂದ್ಸಲ ಮಾಲಾ ಅಂತ ಕೂಗಿ ಬಂದ್ಬಿಡ್ತೀನಿ. ಎಷ್ಟ್ ಚೆನ್ನಾಗಿ ಮಾತಾಡ್ತೀಯಮ್ಮ. ನಿನ್ನ ನೋಡ್ತಿದ್ರೆ ಸಂತೋಷ ಆಗತ್ತೆ. ದೇವ್ರು ನಿನಗೆ ಹೆಚ್ಚಿಗೆ ಆಯಸ್ಕೊಡ್ಲಿ. ಬರ್ತೀನಿ ಅಮ್ಮ. ಮರ್ತ್ಬಿಟ್ರಿ. ಏನಿದೆಲ್ಲ? ಮೈ ಮೇಲೆಲ್ಲ ಬಣ್ಣ ಚೆಲ್ಲಿ ಕಿಸಿ ಕಿಸಿ ಅಂತ ನಗ್ತಾ ಇದ್ದೀರಲ್ಲ. ನಗಿದೆ, ಇನ್ನೇನ್ ಮಾಡ್ಲಿ? ಅಳೋಕ್ ನಾನಿನ್ ಮಗುನ? ನಮ್ಮಮ್ಮ ಆಸೆ ಇಡಕ್ ಹೇಳಿದ್ದು ದೇವ್ರ ಮುಂದೆ, ನನ್ನ ಮೈ ಮೇಲಲ್ಲ. ಎದುರಲ್ಲಿ ಯಾರು ಬರ್ತಾರೆ ಅಂತ ನೋಡದೆ ಗೂಳಿ ಹಾಗೆ ನುಗ್ಗಿದ್ರೆ ಇನ್ನೇನಾಗುತ್ತೆ ಹೇಳಿ? ಯಾರಿ ಗೂಳಿ? ನೀವು. ಹೆಣ್ಣಾದವಳಿಗೆ ಸ್ವಲ್ಪ ನಾಚಿಕೆ, ಸಂಕೋಚ, ನಿಧಾನ ಎಲ್ಲ ಇರ್ಬೇಕು. ಹಾಗಿದ್ದೇನೆ ಚೆನ್ನ. ಗಂಡಸಾದವರಿಗೆ ಏನಿರ್ಬೇಕು? ನಿಮ್ಮ ಬಾಯ್ ಬಡಿಯೋ ಹೆಣ್ಣಿಗೆ ಕೆನ್ನೆಗೆ ಬಿಡೋ ಧೈರ್ಯ ಇರಬೇಕು. ಹಾಗಾದ್ರೆ ನೀವು ಗಂಡಸಲ್ಲ ಅನ್ನಿ. ಏನಂದ್ರಿ? ನನಗಿನ್ನೂ ಕೆನ್ನೆಗೆರಡು ಬಿಗಿಯೋ ಧೈರ್ಯ ಮಾಡ್ಲಿಲ್ಲಲ್ಲ ನೀವು, ಅದಕ್ಕೆ. ರೇ ನಿಮ್ದು ತುಂಬಾ ಅತಿಯಾಗಿ ಹೋಯ್ತು. ಏನ್ರಿ ಅತಿಯಾಗೋಯ್ತು? ನನ್ ಪಾ ನನ್ ಮನೇಲಿದ್ದೆ ಬಾಗಿಲು ತಕೊಂಡ್ ಬಂದು ರೇಗ್ತೀರಾ? ನಿಮ್ ಮನೆಗ್ ಬಂದ್ರೆ ಕೆಲ್ಸದವಳನ್ನ ಬೈಯೋ ಹಾಗೆ ಬೈತೀರಾ? ಏನ್ರಿ, ನನ್ನ ನಿಮ್ಮ ಹೆಂಡತಿ ಅಂತ ತಿಳ್ಕೊಂಡಿದ್ದೀರಾ? ಏನ್ರಿ? ಅಮ್ಮ, ಏನ್ ಮಗು? ಯಾವಾಗ ನೋಡಿದ್ರು ಮಗು 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 ಅಂತ ಇರ್ತೀಯ ನೀನು. ಇವ್ರಿಗೆಲ್ಲ ನಾನು ಹಾಸ್ಯದ ವಸ್ತುವಾಗಿ ಹೋಗ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿದೆ ನನ್ನ ಅವಸ್ಥೆನ. ಏನು ಇದು? ಅದು ನೋಡಲ್ಲಿ ನೋಡಿಮ್ಮ, ನನ್ ಪಾಡ್ ನಾನ್ ಬರ್ತಾ ಇದ್ರೆ ಇವರೇ ಬೇಕು ಅಂತ ನುಗ್ಗಿ ಡಿಕ್ಕಿ ಕೊಟ್ಟು. ನೋಡಿ, ಇದು ನಿಮ್ಮ ಮರ್ಯಾದೆ ಅಲ್ಲ. ನಾನ್ ಟಿಕ್ಕಿ ಕೊಡೋದಕ್ಕೆ ಬಂದಿದ್ದೆ ನಿಮ್ಗೆ. ನೋಡಿದ್ರ ಮಗು ನನ್ ಮೇಲೆ ಹೇಗ್ರೆ. ಯಾರೇನ್ರಿ ನೀವು ಮಗು ಅನ್ನೋದು? ಅಮ್ಮ ಹಾಕ್ತಾನೆ ನಿಮ್ಮನ್ ಹೋಗೋದು. ನಮ್ಮ ಅಮ್ಮನ ನಾನು ಮಗು ಅಂದ್ರೆ ನಿಮ್ಗೂ ಮಗುನಾ? ಹಾಗಾದ್ರೆ ನನಗ್ ನೀವೇನ್ರಿ? ಕುಮಾರ್. ಕುಮಾರ? ನಾನು ನಿಮ್ ಕುಮಾರ ಅಲ್ಲ, ನಮ್ಮ ಅಮ್ಮನ ಕುಮಾರ. ಅವನ್ ಕೋಪ ಮಾಡ್ಕೊಂಡಿದ್ದನ್ನ
ಇವತ್ತೇ ನಾನ್ ನೋಡಿದ್ದು. ನೀವೇನ್ ಬೇಜಾರ್ ಮಾಡ್ಕೋಬೇಡ ತಾಯಿ. ಗಂಡಸರು ಯಾವಾಗ್ಲೂ ರೇಗ್ತಾ ಇದ್ರೇನೆ ಚೆನ್ನ. ಮಿಸ್ಟರ್ ಮಗು, ಇನ್ನು ಬಿಡ್ಲಲ್ವ ನಿಮ್ ಬುದ್ಧಿನ? ಮತ್ತೆ ಎಷ್ಟು ಸಲ ಕೂಗ್ತಾ ಇದ್ದೀನಿ, ಮಾತಾಡ್ಲಿಲ್ಲ. ಅದಕ್ಕೆ ಹೋಗು ಅಂತ ಕರೆದೆ. ಏನ್ ಬೇಕು ನಿಮ್ಗೆ? ಬಿಲ್ ಬೇಕಾಗಿತ್ತು. ಯಾರಿಗೆ? ಈ ಪುಸ್ತಕಗಳಿಗೆ. ಏನ್ ಪುಸ್ತಕ ಅದು? ಮೊದಲ ನೋಟಕ್ಕೆ ಸೋತೆ. ಯಾವಾಗ? ಪುಸ್ತಕ ರೀ. ಪುಸ್ತಕನ? ಅನುರಾಗ ಅರಳಿತ್ತು. ಯಾವತ್ತು? ಪುಸ್ತಕನ? ಆಮೇಲೆ ಹೃದಯ ಹಾಡಿತ್ತು. ಯಾರಿಗ? ನಿಮ್ಗ? ಇಲ್ಲ ನನಗ? ಪುಸ್ತಕನ? ನೆಕ್ಸ್ಟ್. ಮುತ್ತು ಕೊಡಲೆ? ಕೊಡಿ. ಅಯ್ಯ ಪುಸ್ತಕ ರೀ. ಬೇಕಾ ನಿಮ್ಗೆ? ಬೇಕು. ಪುಸ್ತಕ ರೀ. ಪುಸ್ತಕನ? ಸೂರ್ಯನ ಕಾಂತಿಗೆ ಸೂರ್ಯನ ಸಾಟಿ ಹೋಲಿಸಲಾರಿಲ್ಲ. ನಿನ್ನೆ ಅಂದಕ್ಕೆ ನೀನೇ ಸಾಟಿ ಬೇರೆ ಯಾರಿಲ್ಲ. ನಿನ್ನ ಹೋಲುವರಾರಿಲ್ಲ. ಚಂದ್ರನ ಚೆಲುವಿಗೆ ಚಂದ್ರನ ಸಾಟಿ ಹೋಲಿಸಲಾರಿಲ್ಲ. ನಿನ್ನಿ ಚಂದಕ್ಕೆ ನೀನೇ ಸಾಟಿ ಬೇರೆ ಯಾರಿಲ್ಲ. ಹೋಲುವರಾರಿಲ್ಲ. ನಿನ್ನ ಹಾಡಿನಲ್ಲಿ ನಿನ್ನ ಮೋಡಿಯಲ್ಲಿ ಕಲ್ಲೆ ನೀರಾಗಿದೆ. ಹೆಣ್ಣು ಜೀವನಿದು ಹೇಗೆ ನೀಯುವುದು ಸೋತು ಶರಣಾಗಿದೆ. ರಾಗ ಭಾವಗಳು ತಾಡ ಮೇಳಗಳು ಸೇರಿ ಒಂದಾಗಿದೆ. ರಾಗ ಭಾವಗಳು ತಾಡ ಮೇಳಗಳು ಸೇರಿ ಒಂದಾಗಿದೆ. ಬೇರೆ ಭಾವನೆಯ ದೂರವಾಗಿರಲು ಸೋಲು ಇನ್ನೆಲ್ಲಿದೆ. ನೀನು ನಾನಂತೆ ನಾನು ನಿನ್ನಿಂದ ಹೂಮಾಲೆ ನಾನಾದೆನು. ಚಂದ್ರನ ಚೆಲುವಿಗೆ ಚಂದ್ರನ ಸಾಟಿ ಬೇರೆ ಯಾರಿಲ್ಲ. ನಿನ್ನೆ ಅಂದಕ್ಕೆ ನೀನೇ ಸಾಟಿ ಬೇರೆ ಯಾರಿಲ್ಲ. ನಿನ್ನ ಹೋಲುವರಾರಿಲ್ಲ. ಮುಖ ತಲೆಯಲ್ಲ ಬ್ಯಾಂಡೇಜು ಹೇಗಾಯ್ತು? ಎಲ್ಲಾದ್ರೂ ಬಿಸ್ಕಿಟ್ ಬಿಟ್ಟ? ಕೆಟ್ಟ ಜನಗಳ ಸಹವಾಸ ಕುಮಾರ್. ನಿಮ್ಮ ಮೈ ಮುಟ್ಟುವಷ್ಟು ಧೈರ್ಯ ಯಾರು? ರಾಬರ್ಟ್ ಬಾಕ್ಸಿಂಗ್ ಅಸೋಸಿಯೇಷನ್ ನೋಡಿದ್ಯಲ್ಲ? ಹೌದು. ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಅವ್ರು ಊರೂರು ತಿರುಗಿ ಬಾಕ್ಸಿಂಗ್ ಅರೇಂಜ್ ಮಾಡ್ತಿದ್ದಾಗ ಅವ್ರ ಜೊತೆ ನಾನು ಇರ್ತಿದ್ದೆ. ಅವ್ರು ಮಾಡ್ತಿದ್ದ ಕೆಲವು ಮೋಸದ ವ್ಯವಹಾರ ನನಗೆ ಹಿಡಿಸ್ಲಿಲ್ಲ. ಅದಕ್ಕೋಸ್ಕರ ಅವ್ರ ಸಹವಾಸನೆ ಬಿಟ್ಬಿಟ್ಟೆ. ಅವರಿಂದ ನನಗೆ 5,000 ರೂಪಾಯಿ ಬಾಕಿ ಬರಬೇಕಾಗಿತ್ತು. ಎಷ್ಟು ಕೇಳಿದ್ರು ಕೊಡದೆ ಸತಾಯಿಸ್ತಾ ಇದ್ರು. ಮೊನ್ನೆ ಈ ಊರಿಗೆ ಬಂದು ಕ್ಯಾಂಪ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಕೇಳೋಣ ಅಂತ ಹೋದ್ರೆ 5 ಜನ ಸೇರ್ಕೊಂಡು ಇದೇ ನೀನು ಕೊಡ್ಬೇಕಾದ ಬಾಕಿ, ಕೊಡ್ಬೇಕಾದ ಬಡ್ಡಿ ಅಂತ ಹೇಳಿ ನನಗೆ ಚೆನ್ನಾಗಿ ಬಡ್ದು ಹೊರಗೆ ಹಾಕ್ಬಿಟ್ರಪ್ಪ. ಇಲ್ಲಿ ರಾಬರ್ಟ್ ಅನ್ನೋರು ಯಾರು? ರಾಬರ್ಟ್ ನಾನೇ. ಯಾರು ನೀನು? ಗೋಪಿನಾಥ್ ರಾಯ್ ಗೊತ್ತಾ ನಿಮಗೆ? ಬಾಕ್ಸರ್ ಗೋಪಿನಾಥ್ ಗೊತ್ತು. ಅವರ ಶಿಷ್ಯ ನಾನು ಕುಮಾರ್. ಶಿಷ್ಯನ ಬೇರೆ ತಯಾರು ಮಾಡ್ತಾ ಇದ್ದಾನಾ?
ಹೇಗಿದ್ದಾನೆ ನಿಮ್ ಗುರು ಎದ್ದು ಓಡಾಡಕ್ಕಾಗತ್ತಾ? ಅಬಟ್ ನಿಮ್ಮ ಹತ್ರ ಪಂಚಾಯತಿ ಓದೋದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ನಮ್ಮ ರಾಯರು ಬರಬೇಕಾದ 5,000 ರೂಪಾಯಿ ಬಾಕಿ ವಸೂಲಿಗೆ ಬಂದಿದ್ದೀನಿ. ಕೊಡದೆ ಹೋದ್ರೆ ನಾವು ಕೊಡೋ ವಧೆಗಳನ್ನ ನೀವುಗಳು ಎಣಿಸ್ಕೋಬೇಕಾಗಿ ಬರುತ್ತೆ. ವಾಟ್? You shut up! I appreciate your dariness, Mr. Kumar. I don't want your appreciation. I want money. ಹಣ ಬೇಕು ನನಗೆ. ಕೊಡ್ತೀನಿ, ಖಂಡಿತ ಕೊಡ್ತೀನಿ. ಗೋಪಿನಾಥ್ ನಿನ್ನ ಎಷ್ಟು ಮಟ್ಟಿಗೆ ತಯಾರು ಮಾಡಿದಾನಂತ ನೋಡ್ಬೇಕಲ್ಲ. ಆರ್ ಯು ರೆಡಿ? With you? I with them. ಇವ್ರ ಜೊತೆ ಆಗ್ಲಿ. ಆ ಕಾಲ ಬಂದಾಗ ನಿನಗೆ ಹೇಳಿ ಕಳಿಸ್ತೀನಿ. ರಾಮ್ ಈತ ನಮ್ ರಿಂಗ್ ಪ್ರೆಸೆಂಟ್ ಚಾಂಪಿಯನ್. ಮೊದ್ಲು ಇವ್ ಮೇಲೆ ಮಾಡ್ತೋರ್ಸು. ಬ್ಯಾಂಡೇಜ್ ರೆಡಿ ಆಗಿದ್ಯಾ? ನನಗಲ್ಲ, ಇವನಿಗೆ. ವೆಲ್ ಡನ್. ತಗೋ 5,000. ಥ್ಯಾಂಕ್ ಯು ವೆರಿ ಮಚ್. ಹಣ ಏನಿದೆ? ನಿಮ್ಗೆ ಬರ್ಬೇಕಾದ್ದು. ನನಗೆ ಬರ್ಬೇಕಾದ್ದು? ರಾಬರ್ಟ್ ನಿಮ್ಗೆ ಕೊಡ್ಬೇಕಾಗಿದ್ದ ಬಾಕಿ ರಾಯ್ರೆ. ಅಂದ್ರೆ ರಾಬರ್ಟ್ ಹಣ ಕೊಟ್ನ? ಅವರ ಅಪ್ಪನೂ ಕೊಡಬೇಕು. ಚಾಲೆಂಜ್ ಮಾಡಿದೆ ರಾಯ್ರೆ. ನೀವು ಕಲಿಸ್ಕೊಟ್ಟು ವಿದ್ಯೆನ ಪ್ರದರ್ಶನ ಮಾಡಿದೆ, ಹಣ ಕೈಗೆ ಬಂತು. ಬಾಕ್ಸಿಂಗ್ ಕಲಿತಾ ಇದೀಯಾ? ಒಬ್ಬರನ್ನೊಬ್ಬರು ಬುದ್ಧಿ ನೋಡಿ ಚಿತ್ರಹಿಂಸೆ ಮಾಡೋ ಅನಿಷ್ಟ ಒಂದು ಆಟನ? ಯಾಕೆ ಮೌನ ನಿಂತಿದ್ಯಾ? ಮಾತಾಡು. ಕೈಗಳಲ್ಲಿ ಗ್ಲೌಸ್ಗಳು ಹಾಕೊಂಡು ಅಲ್ಲಿ ನಿಂತ್ಕೊಂಡಿದ್ದಲ್ಲ ವಿಶ್ವನಾಥ, ಅವನಿಂದ ಹಿಡಿತು ನನಗೆ ಹುಚ್ಚು. ಅಮ್ಮ, ಈ ಫೋಟೋ ನೋಡಿದಾಗಲೆಲ್ಲ ನನಗೊಂಥರ ಆವೇಶ ಬಂದಾಗ್ತಿತ್ತು. ನನ್ನ ನರ ನಾಡಿ ಎಲ್ಲ ಕುಣಿತಾ ಇತ್ತು. ಒಂದು ದಿವಸ ನಾನು ಒಬ್ಬ ದೊಡ್ಡ ಬಾಕ್ಸರ್ ಆಗ್ತೀನಿ ಅನ್ನೋ ಆಸೆ ನನ್ನ ಹೃದಯನ ತುಂಬಿರ್ತಿತ್ತು. ನಾವೇ ಈ ಫೋಟೋ ನಿನ್ ಹಾಕಿ ನಿನ್ಗೆ ಅನ್ಯಾಯ ಮಾಡ್ಬಿಟ್ಟು ಯಾಕ್ರಿ ಹಾಗೆ ನಿಂತಿದ್ದೀರಾ? ಮೊದಲು ಹೋಗಿ ಆ ಫೋಟೋ ತೆಗೀರಿ ಇಲ್ಲಿಂದ. ಅನ್ಪೂರ್ಣ, ನಿನ್ಗಿಷ್ಟು ಇಲ್ದಿದ್ರೆ ಅವನಿಗೆ ಬುದ್ಧಿ ಹೇಳು. ಆ ಫೋಟೋ ಏನ್ ಮಾಡ್ತು ನಿನ್ಗೆ? ಅಯ್ಯೋ, ನನ್ನ ಅರ್ಥನೇ ಮಾಡ್ಕೋತಾ ಇಲ್ವಲ್ರಿ ನೀವು? ಯಾಕಮ್ಮ ಇವತ್ತೇನೇನೋ ಮಾತಾಡ್ತಾ ಇದೀಯಾ? ನೀನು ಬಾಕ್ಸಿಂಗ್ ಕಲಿಯೋದು ನನಗೆ ಇಷ್ಟ ಇಲ್ಲ. ಕುಮಾರ್, ನಿಮ್ಮಮ್ಮನ ಮನಸ್ಸು ಬಹಳ ಮೃದು, ಜೊತೆಗೆ ಬ್ಲಡ್ ಪ್ರೆಷರ್ ಪೇಷಂಟ್ ಬೇರೆ. ಅವಳ ಸಮಾಧಾನಕ್ಕೋಸ್ಕರ ನೀನ್ ಬಾಕ್ಸಿಂಗ್ ಬಿಟ್ಬಿಡಪ್ಪ. ಹಲೋ ಮಗು, ನಾನು ಯಾವತ್ತಾದ್ರೂ ನಿನ್ನ ಇಷ್ಟಕ್ಕೆ ವಿರೋಧವಾಗಿ ಮಾತಾಡಿದ್ದೀನೇನು? ನಾನು ಯಾವತ್ತಾದ್ರೂ ಇನ್ನಿಷ್ಟಕ್ಕೆ ವಿರೋಧವಾಗಿ ಕೆಲಸ ಮಾಡಿದ್ದೀನಿ? ಅಯ್ಯೋ ಇಲ್ಲಪ್ಪ. ಅಮ್ಮ, ನಿನಗೆ ಬೇಡ, ನನಗೂ ಬೇಕಾಗಿಲ್ಲ. ಸಂತೋಷ ತಾನೆ? ಹೇಳಿ, ಒಂದು ಸಲ ನಕ್ಬಿಡ ಬರ್ತೇನೆ ಪ್ಲೀಸ್. ನನಗೋಸ್ಕರ ಒಂದೇ ಒಂದ್ಸಲ ನಕ್ಬಿಡ. ನೋಡ್, ನೀನ್ ನಗದೆ ಹೋದ್ರೆ ನಿನ್ ಜೊತೆ ನಾನು ಅಳ್ಬೇಕಾಗುತ್ತೆ. ನಗ್ತೀನಿ ಮಗು, ನಗ್ತೀನಿ. ನೀನಿರುವಾಗ ನನ್ ಸಂತೋಷಕ್ಕೆ ಮಗುಗೆ ಏನ್ ಕೊಡ್ತೆ? ನಗ್ತೀನಿ ಮಗು, ನಗ್ತೀನಿ. ಅಮ್ಮ, ನೀನ್ ಹೀಗೆ ನಗ್ತಾ ಇದ್ರೆ ಈ ಮನೆನೇ ಸ್ವರ್ಗ. ಇನ್ಮೇಲೆ ಯಾವಾಗಲೂ ಈ ಮನೇಲಿ ನಿನ್ನ ನಗು ಸಂತೋಷನೇ ತುಂಬಿಕೊಂಡಿರ್ಬೇಕು. ಅದಕ್ಕೋಸ್ಕರ ನನ್ನ ಪ್ರಾಣವೇ ಹೋಗ್ಲಿ. ಹಾಗನ್ಬೇಡಪ್ಪ, ಬೇಕಾದ್ರೆ ನನ್ ಪ್ರಾಣ ಹೋಗ್ಲಿ. ನೀನ್ ಚೆನ್ನಾಗಿರ್ಬೇಕಪ್ಪ. ಅಮ್ಮ, ನಾನು ಈಗಲೇ ಜಿಮ್ನಾಶಿಯಂಗೆ ಹೋಗಿ ನಾಳೆಯಿಂದ ನಾನು ಬಾಕ್ಸಿಂಗ್ ಬರೋದಿಲ್ಲ ಅಂತ ಹೇಳ್ಬೇಕು. ಆಗ್ಬಹುದಾ? ಸಂತೋಷನ? ಸರಿ, ಬರ್ಲಾ? ಹಲೋ, ಮಿಸ್ಟರ್ ಕುಪ್ಸಮ್ ಅವರಿದ್ದಾರಾ? ಅವ್ರ ಮನೇಲಿಲ್ಲ. ಏನ್ ಬೇಕು ಹೇಳಿ, ನೀವು ಹೇಳಿ. ನಾನು ಮೆಂಟಲ್ ಹಾಸ್ಪಿಟಲ್ ಇಂದ ಡಾಕ್ಟರ್ ನರೇಂದ್ರ ಮಾತಾಡ್ತಾ ಇದ್ದೀನಿ. ಈಗ ವಿಶಾಲಾಕ್ಷಮ್ನವರು ಸಂಪೂರ್ಣವಾಗಿ ಗುಣವಾಗಿದ್ದಾರೆ. ಅವ್ರನ್ನ ನಾಳಿದ್ದು ಡಿಸ್ಚಾರ್ಜ್ ಮಾಡೋಣ ಅಂತಿದ್ದೀವಿ. ಹಾಗೇನು? ಬಹಳ ಸಂತೋಷ. ಅವ್ರು ಬಂದ ತಕ್ಷಣ ಹೇಳ್ತೀನಿ. ಅವ್ಳ ಮನೆಗೆ ಬಂದ್ಬಿಟ್ರೆ ನಾನು ಏನ್ ಮಾಡ್ಲಿ? ಅವಳು ಬಂದ್ಬಿಟ್ರೆ ನನ್ ಗತಿ ಏನು? ದೇವ್ರೇ, ನನ್ ಗತಿ ಏನು? ಅವಳು ಬಂದ್ಬಿಟ್ರೆ ನಾನು ಏನ್ ಮಾಡ್ಲಿ? ಯಾಕಮ್ಮ ಕಣ್ಣೀರ್ ಹಾಕ್ತಾ ಇದ್ದೀಯಾ? ರಾತ್ರಿಯಲ್ಲೇ ಬೆಚ್ಚಿ ಬಿಡ್ತಾ ಇದ್ದೆ. ನೀನು ಏನೇನೋ ಕನವರ್ಸ್ಕೊತಾ ಇದ್ದೆ. ಒಂದ್ ದಿವಸದಲ್ಲಿ ಏನಾಗಿದ್ಯಾ ಅಂತ ನಿನ್ ಮುಖ ನೋಡ್ಕೊ. ಹೇಳಮ್ಮ, ನೀನ್ ಹೀಗಿದ್ರೆ ನನ್ ಬುದ್ಧಿಗೆ ಏನೂ ತೋಚಿದಾಗುತ್ತೆ, ಮಂಕ ಕೌದಾಗುತ್ತೆ. ಹೇಳಮ್ಮ, ನಿನ್ನ ಮನಸ್ಸಿಗೆ ಏನಾಗಿದೆ ಅಂತ ನನ್ನ ಹತ್ರ ಹೇಳಮ್ಮ. ಮಗು, ಯಾಕೋ ನನ್ನನ್ನಿಷ್ಟೊಂದು ಪ್ರೀತಿಸ್ತಿ? ಇದೇನಮ್ಮ ನೀನು ಹೊಸ ಮಾತಾಡ್ತಾ ಇದ್ದೀಯಾ? ನನಗೆ ಜನ್ಮ ಕೊಟ್ಟವಳಲ್ವೇನಮ್ಮ ನೀನು? 9 ತಿಂಗಳು ಹೊತ್ತು ಹೆತ್ತು ಸಾಕಿ ದೊಡ್ಡವನ್ ಮಾಡಿದ್ಯಲ್ಲಮ್ಮ. ಈ ದೇಹದಲ್ಲಿ ಹರಿತಾ ಇರೋ ಒಂದೊಂದು ತೊಟ್ಟು ರಕ್ತಾನು ನಿನ್ನದೇ ಅಲ್ವೇನಮ್ಮ?
ಕುಮಾರ್, ಏನಪ್ಪ? ನೀನ್ ಇವತ್ತು ಸ್ವಲ್ಪ ಪ್ರೆಸ್ ಕಡೆ ನೋಡ್ಕೊಪ್ಪ. ನಮ್ ಮನೇಲೇ ಇರ್ತೀನಿ. ಅಮ್ಮನ ಹತ್ರ ನಾನು ಇರ್ಬೇಕಲ್ಲಪ್ಪ. ಇಲ್ಲಪ್ಪ, ನನಗಿಲ್ಲಿ ಸ್ವಲ್ಪ ಕೆಲಸ ಇದೆ. ನಾನ್ ಮನೇಲೇ ಇರ್ತೀನಿ. ನೀನು ಪ್ರೆಸ್ ಕಡೆ ಹೋಗು. ಏನಾದ್ರೂ ಅರ್ಜೆಂಟ್ ವಿಷಯ ಇದ್ರೆ ಫೋನ್ ಮಾಡು. ಹಾ, ಸರಿಯಪ್ಪ. ಬುದ್ಧಿ, ಫೋನ್ ಬಂದೈತೆ. ಡಿಸ್ಚಾರ್ಜ್ ಮಾಡೋ ಟೈಮ್ ತಿಳಿಸಿ ಅಂತ ಹೇಳಿದ್ದೆ ಡಾಕ್ಟರ್ಗೆ. ಅದೇ ಇರ್ಬೇಕು. ಸಿದ್ಧ, ರೆಡಿ ಮಾಡಕ್ ಡ್ರೈವರ್ಗಳು. ಸರಿ ಬುದ್ಧಿ. ವಿಶಾಲಾಕ್ಷಿನ್ ಕರ್ಕೊಂಡ್ ಬರ್ತೀರಾ? ಅಲ್ಲ, ಮನೆಗೆ ಕರ್ಕೊಂಡ್ ಬರ್ತೀರಾ? ಮನೆ ಕರ್ಕೊಂಡು ಬರದೆ ಇನ್ನೆಲ್ ಬಿಡಕ್ಕಾಗತ್ತೆ? ಪಾಪ, ಇಷ್ಟು ವರ್ಷ ಮೆಂಟಲ್ ಆಸ್ಪತ್ರೆಲಿದ್ದು, ಈಗ ಮನೆಗೆ ಬಂದಿರ್ಲಿ ಬಿಡು. ಯಾಕೆ? ಏನು ಯೋಚನೆ ಮಾಡ್ತಾ ಇದೀಯಾ? ಅವಳು ಮನೆಗೆ ಬರ್ತಿದ್ದ ಹಾಗೆ ನನ್ ಮಗು ಎಲ್ಲಿ ಅಂದ್ರೆ ನಾನೇನ್ ಮಾಡ್ಲಿ? ತೋರ್ಸೆ, ನಿನ್ನ ಮಗನ ಎಷ್ಟು ಅಕ್ಕರೆಯಿಂದ ಬೆಳೆಸ್ತಾ ಇದ್ದೀವಿ ಅಂತ ಅನ್ನೋದನ್ನ ತೋರ್ಸೆ. ಕುಮಾರ್ಗೆ ನಾನು ಅವನ ಹೆತ್ತ ತಾಯಿ ಅಲ್ಲ, ಅವನಿಗೆ ಜನ್ಮ ಕೊಟ್ಟವಳು ಬೇರೆ ಅಂತ ತಿಳಿದು ಬಿಟ್ರೆ ಈಗ ನನ್ ಮೇಲಿರೋ ಪ್ರೀತಿ ವಿಶ್ವಾಸ ಎಲ್ಲ ಇರುತ್ತೇನ್ರಿ? ಎಷ್ಟಾದ್ರೂ ಅವನು ವಿಶಾಲಾಕ್ಷಿ ಹೊಟ್ಟೆಲಿ ಹುಟ್ಟಿದವನು, ಅವಳ ಕರುಳಿನ ಕುಡಿಯವನು. ಎಲ್ಲಾ ಸಂಬಂಧಕ್ಕಿಂತ ರಕ್ತ ಸಂಬಂಧ ದೊಡ್ಡದು ರೀ. ನಾಳೆ ಅವನು ಅವಳ ನಮ್ಮ ಅಂದೆ ನನ್ನ ಅಮ್ಮ ಅಂತಾರೇನ್ರಿ? ಇಷ್ಟು ವರ್ಷದವರೆಗೂ ನಿನ್ನ ಅಮ್ಮ ಅಂತಿದ್ದ, ಇನ್ನ ಮೇಲೆ ಹೆತ್ತು ತಾಯಿನ ಅಮ್ಮ ಅಂತಾನೆ. ಅಲ್ಲಿ ಬಿಡು. ನನ್ ಮಗನಲ್ಲಿ ನಾನು ಪ್ರಾಣನೇ ಇಟ್ಕೊಂಡಿದ್ದೀನಿ. ನಾನು ಉಸಿರಿಟ್ಕೊಂಡಿರೋದೇ ಅವನಿಗೋಸ್ಕರ. ನಾನು ಕನಸು ಕಾಣ್ತಾ ಇರೋದೇ ಅವನ ಭವಿಷ್ಯಕ್ಕೋಸ್ಕರ. ಇಷ್ಟು ವರ್ಷಗಳು ಪ್ರೀತಿಯಿಂದ ಸಾಕಿ ಸಲುಹಿ ದೊಡ್ಡವನ್ ಮಾಡಿ ತಾಯಿ ತರದ ಬೈಕೆ ಪೂರೈಸೋಕ್ ಮುಂಚೆನೆ ಇಷ್ಟು ಸುಲಭವಾಗಿ ಅವಳ ಪಾಲು ಮಾಡುವಂತಿರಲ್ಲ. ಹೇಗೆ ನಿಮಗ್ ಮನಸ್ಸು ಬರುತ್ತೆ? ಹೇಗೆ ನಿಮಗ್ ಮನಸ್ಸು ಬರುತ್ತೆ? ಅವಳೇನಾದ್ರೂ ನನ್ ಮಗನ್ ಕೊಟ್ಬಿಡು ಅಂದ್ರೆ ನಾನು ಖಂಡಿತ ಒಪ್ಪಲ್ಲ, ಖಂಡಿತ ಕೊಡಲ್ಲ. ಅವನೇ ಹೋಗ್ತೀನಿ ಅಂದ್ರೆ ಅವನೇ ಹೋಗ್ತೀನಿ ಅಂದ್ರೆ ಹಾಗೇನಾದ್ರೂ ಆಯ್ತು, ನಾನು ಬದುಕಿರೋಲ್ಲ. ನಾನು ಖಂಡಿತ ಬದುಕಿರೋಲ್ಲ. ಖಂಡಿತ ಬದುಕಿರೋಲ್ಲ. ಖಂಡಿತ ಬದುಕಿರೋಲ್ಲ ರೀ. ನಾನು ಬದುಕಿರೋಲ್ಲ. ಅನುಕೂಲ ಸುಮ್ಮನೆ ಇಲ್ಲದನ್ನೆಲ್ಲ ಕಲ್ಪನೆ ಮಾಡ್ಕೊಂಡು ಯಾಕೆ ಒದ್ದಾಡ್ತೀಯ? ಮಗ ಕೈ ಬಿಟ್ಟು ಹೋಗ್ತಾನೆ ಅನ್ನೋ ಚಿಂತೆ ಕೊರಗು ನಿನಗೆ ಮಾತ್ರ ಅಂತ ಅಂದ್ಕೊಂಡ್ಯಾ? ನನಗಿಲ್ವಾ? ಅನ್ಪೂರ್ಣ, ದುಃಖಸ್ಯ ಅನಂತರಂ ಸುಖ, ಸುಖಸ್ಯ ಅನಂತರಂ ದುಃಖ. ಸುಖದಿಂದ ದುಃಖ, ದುಃಖದಿಂದ ಸುಖ ಇದ್ದೇ ಇರುತ್ತೆ. ನೋಡು, ಏನೇನ್ ಆಗ್ಬೇಕು ಅಂತ ಇದೆಯೋ ಎಲ್ಲ ಆಗೇ ತೀರ್ಬೇಕು. ಯೋಚನೆ ಫೋನ್ ಅಟೆಂಡ್ ಮಾಡೋದೇ ಮರ್ತು ಬಿಟ್ಟೆ. ಭಗವಾನ್ ಅವತರಿಪ, ಜಗದ ಭಗವಾನ್ ಅವತರಿಪ, ಸ್ಥಿರ ಶಾಂತಿ ಸಂತೋಷ ತಾನೆಲಗೊಳಿಪ, ಭಗವಾನ್ ಅವತರಿಪ. ದುರ್ಮದಾಂಧ ಘನ ದೈತ್ಯರತೆ ಕ್ಷಿಪ, ಕರ್ಮ ಭೂಮಿಯನು ನಿತ್ಯವು ರಕ್ಷಿಪ. ದುರ್ಮದಾಂಧ ಘನ ದೈತ್ಯರತೆ ಕ್ಷಿಪ, ಕರ್ಮ ಭೂಮಿಯನು ನಿತ್ಯವು ರಕ್ಷಿಪ. ವೇದ ಮಂತ್ರವರ ನಾದಾಲಾಪ, ವೇದ ಮಂತ್ರವರ ನಾದಾಲಾಪ, ಯಾಗ ಯೋಗ ನಿಜ ರೂಪ, ಭಗವಾನ್ ಅವತರಿಪ, ಜಗದ ಭಗವಾನ್ ಅವತರಿಪ.
ಮಾತೆ ಸಮಾನತೆ ಸಾಕ್ಷಾತ್ಕರಿಪ ಸಿರಿ ಸಂಪದ ಸುಖ ತಾನೆನಿಪ ಧರೆಯಲ್ಲಿ ಧರ್ಮವು ಯುಗ ನಾಲ್ಕು ಪಾದ ಧರೆಯಲ್ಲಿ ಧರ್ಮವು ಯುಗ ನಾಲ್ಕು ಪಾದ ನಡೆಯುವುದು ಜಗದಾನಂದದ ಭಗವಾನ್ ಅವತರಿಪ ಜಗದೆ ಭಗವಾನ್ ಅವತರಿಪ ಸ್ಥಿರ ಶಾಂತಿ ಸಂತೋಷ ತಾನೆಲಗೊಳಿಪ ಭಗವಾನ್ ಅವತರಿಪ ಟೂ ಬೇಡಪ್ಪ ಓಡಿ ಬಂದು ನನ್ನ ಸಂಗ ಕಟ್ಟಪ್ಪ ನೋಡಪ್ಪ ಚಂದಮಾಮ ನಮ್ಮ ಕೂಡೆ ಆಡಲೆಂದು ಬಂದನಪ್ಪ ಟೂ ಬೇಡಪ್ಪ ಓಡಿ ಬಂದು ನನ್ನ ಸಂಗ ಕಟ್ಟಪ್ಪ ನೋಡಪ್ಪ ಚಂದಮಾಮ ನಮ್ಮ ಕೂಡೆ ಆಡಲೆಂದು ಬಂದನಪ್ಪ ಚಂದಕ್ಕಿ ಮಾಮನ ಚಕ್ಕುಲಿ ಮಾಮನ ಅಂದದ ಮುತ್ತಿನ ಕುಡಿಕೆ ಹೊತ್ತು ತರೋಣ ಚಂದಕ್ಕಿ ಮಾಮನ ಚಕ್ಕುಲಿ ಮಾಮನ ಅಂದದ ಮುತ್ತಿನ ಕುಡಿಕೆ ಹೊತ್ತು ತರೋಣ ಜಾರುಗುಪ್ಪೆ ಜಾರೋಣ ಹಕ್ಕಿಯಂತೆ ಹಾರೋಣ ಜಾರುಗುಪ್ಪೆ ಜಾರೋಣ ಹಕ್ಕಿಯಂತೆ ಹಾರೋಣ ಬೆಳ್ಳಿ ಮೋಡ ಏರೋಣ ಬೆಳ್ಳಿ ಮೋಡ ಏರೋಣ ಟೂ ಬೇಡಪ್ಪ ಓಡಿ ಬಂದು ನನ್ನ ಸಂಗ ಕಟ್ಟಪ್ಪ ನೋಡಪ್ಪ ಚಂದಮಾಮ ನಮ್ಮ ಕೂಡೆ ಆಡಲೆಂದು ಬಂದನಪ್ಪ ಬಾಯಲ್ಲಿ ಜೊಲ್ಲರೆ ಚಿಕ್ಕಪ್ಪ ಎಂದರೆ ಉಬ್ಬಿಸಿ ನನ್ನೆದೆ ಮರವೆ ನೂರು ತೊಂದರೆ ಬಾಯಲ್ಲಿ ಜೊಲ್ಲರೆ ಚಿಕ್ಕಪ್ಪ ಎಂದರೆ ಉಬ್ಬಿಸಿ ನನ್ನೆದೆ ಮರವೆ ನೂರು ತೊಂದರೆ ನಾನು ನಿನ್ನ ಕೈ ಸೇರೆ ನೀಡು ಪ್ರೀತಿ ಮನಸಾರೆ ನಾನು ನಿನ್ನ ಕೈ ಸೇರೆ ನೀಡು ಪ್ರೀತಿ ಮನಸಾರೆ ನೀನೆ ನಮ್ಮ ಧ್ರುವ ತಾರೆ ನೀನೆ ನಮ್ಮ ಧ್ರುವ ತಾರೆ ಟೂ ಬೇಡಪ್ಪ ಓಡಿ ಬಂದು ನನ್ನ ಸಂಗ ಕಟ್ಟಪ್ಪ ನೋಡಪ್ಪ ಚಂದಮಾಮ ನಮ್ಮ ಕೂಡೆ ಆಡಲೆಂದು ಬಂದನಪ್ಪ ಜೋ 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 ಮಲಗೋ ಕಂದ ಆನಂದ ತಂದ ಅರವಿಂದ ಜೋ 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 ಮಲಗೋ ಕಂದ ಆನಂದ ತಂದ ಅರವಿಂದ ಆನಂದ ತಂದ